ಲೇಡೀಸ್ ಅಂಡ್ ಜೆಂಟಲ್ಮನ್, ನಿರೀಕ್ಷೆಯಂತೆ ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ನಡೆದುಬಿಟ್ಟಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಿನೇಷನ್ ಅನ್ನ ಅಲ್ಲಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ಹುಸಿಯಾಗಿದೆ. ಅಲ್ಲಿ ಹೋಗಿರ್ತಕ್ಕಂಥ ಸಂಧಾನಕಾರರಿಗೆ ಸೋಲಾಗಿದೆ. ಯಾಕೆ ಹೀಗಾಯಿತು? ಯಾಕೆ ಅಲ್ಲಿನ ಅಲ್ಪಸಂಖ್ಯಾತ ಮತದಾರರು ಸಿಡಿದು ಬಿದ್ದುಬಿಟ್ಟಿದ್ದಾರೆ? ಏನಾಗುತ್ತೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ? ಈ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಶಶಿಧರ ಭಟ್ ಸರ್ ಅವರಿದ್ದಾರೆ. ಅವರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಸರ್, ವೆಲ್ಕಮ್. ಸರ್, ಏನು ಹೇಳ್ತೀರಾ ಸರ್? ಯಾಕೆ ಈ ಸಂಧಾನ ವಿಫಲವಾಯಿತು? ಸಲೀಂ ಅಹಮದ್ ಮತ್ತು MLC ನಮ್ಮ ಇವರಿಬ್ಬರು ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಸಲೀಂ ಅಹಮದ್ ಮತ್ತು ನಮ್ಮ ಶಿವಾಜಿನಗರದ ಶಾಸಕ ಅವರೊಬ್ಬರು ರಿಜ್ವಾನ್ ಅರ್ಷದ್. ಯಾಕೆ ಸಂಧಾನ ವಿಫಲ ಆಯಿತು? ಆ ಸಮಸ್ಯೆ ಬಹಳ ಕ್ಲಿಷ್ಟಕರವಾದ್ದು. ಸಮಸ್ಯೆಯನ್ನು ಹುಟ್ಟು ಹಾಕಿದವರು ಯಾರು? ಅದಾದ ಮೇಲೆ ನಿರ್ವಹಣೆಯಲ್ಲಿ ಎಲ್ಲಿ ವಿಫಲರಾದರು ಅನ್ನೋ ಪ್ರಶ್ನೆ. ಅದು ಎಲ್ಲಿವರೆಗೆ ಬಂತು ಅಂದರೆ, ಈ ಸಂಜೆ ಮುಖ್ಯಮಂತ್ರಿಗಳೇ ಆ ಸಾದಿಕ್ ಪೈಲ್ವಾನ್ ಅವರಿಗೆ ದೂರವಾಣಿ ಕರೆ ಮಾಡಿದ್ರು, ದಯವಿಟ್ಟು ಹಿಂದೆ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಅಂತ. ಸೊ ನಾವು ಮಾತನಾಡುವವರೆಗೆ ಅವ್ರು ಹಿಂದೆ ತೆಗೆದುಕೊಂಡಿರಲಿಲ್ಲ. ಆದರೆ 5 ಗಂಟೆ ಈ ಲಾಸ್ಟ್ ಟೈಮ್ ಇದೆ. ಸೊ ಅಂದರೆ ಅಲ್ಲಿಯ ಮುಸ್ಲಿಮರು ಸಿಡಿದೆದ್ದಿದ್ದಾರೆ, ದ ಫಸ್ಟ್ ಥಿಂಗ್. ಆದರೆ ಈ ಸಮಸ್ಯೆ ಹುಟ್ಟಾಕ್ತವ್ರು ಯಾರು? ಈ ಸಮಸ್ಯೆ ಮೊದಲೇ ಜೀವ ತುಂಬಿದರು ಸಚಿವರಾದಂಥ ಜಮೀರ್ ಅಹಮದ್ ಖಾನ್. ಸೊ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅದು ಕೊಟ್ಟ ಮಾತು, ಕೊಡಬೇಕಾಗಿತ್ತು. 80,000ದಷ್ಟು ಮತದಾರಿದ್ದಾರೆ. ಅವರು ಇಡೀ ಆ ಕುಟುಂಬವನ್ನು ಅವರು ಮತದಾನ ಮಾಡ್ತಾ ಅಧಿಕಾರ ಕಳಿಸಿದೆ. ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ. ಆದರೆ ಯಾವಾಗ ನೀವು ಇಲೆಕ್ಷನ್ ಡಿಕ್ಲೇರ್ ಆಗುತ್ತೆ, ಆವಾಗ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕು. ಹೌದು, ನಿಜ. ಇವರಲ್ಲೇ ಹೊಂದಾಣಿಕೆ ಇಲ್ಲ. ಒಂದು ಕಡೆ ಮಿನಿಸ್ಟರ್ ಮಲ್ಲಿಕಾರ್ಜುನ್ ತಮ್ಮ ಮಗನಿಗೆ ಕೊಡಿಸ್ಬೇಕು ಅಂತ, ಅವನ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್ MP, ಅವ್ರ ಒತ್ತಡಗಳು. ಇದ್ದಕ್ಕಿದ್ದ ಹಾಗೆ ಜಮೀರ್ ಅಹಮದ್ ಅಲ್ಲಿ ಎಂಟ್ರಿ ತಗೋತಾರೆ, ಅಲ್ಲಿ ಮುಸ್ಲಿಮ್ರದ್ದು ಮೀಟಿಂಗ್ ಮಾಡ್ತಾರೆ. ಸೊ ಅಂದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಯಾವ ಸ್ಥಿತಿ ಇದೆ ಅನ್ನೋದು. ಅದಾದಮೇಲೆ ಮುಖ್ಯಮಂತ್ರಿಗಳು ಎಂಟ್ರಿ ತಗೋತಾರೆ, ಇವ್ರನ್ನ ಮೀಟಿಂಗ್ ಕರೀತಾರೆ. ನಿನ್ನೆ ಮೀಟಿಂಗ್ ಮಾಡಿ ಮುಸ್ಲಿಂ ನಾಯಕರಿಗೆ ಬೈತಾರೆ, ನಿಮ್ಮ ಜವಾಬ್ದಾರಿ ಗೆಲ್ಲಿಸ್ಬೇಕು ಅಂತಾರೆ, ಓಕೆ ಅಂತಾರೆ. ನೀವು ಹೋಗೋವ್ರ ಹತ್ರ ಸಂಧಾನ ಮಾಡಿ ಅಂತಾರೆ, ಸಂಧಾನ ಮಾಡೋಕ್ಕಾಗಲ್ಲ ಲೀಡರ್ಸ್ ಹತ್ರ. ನಂತರ ಯಾರು ಸಲಹೆ ಕೊಡ್ತಾರೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳೇ ಫೋನ್ ಎತ್ಕೋತಾರೆ. ಮುಖ್ಯಮಂತ್ರಿ ಆದವರು ಒಬ್ಬ ಅಭ್ಯರ್ಥಿಯ ನೀವು ಕಣದಿಂದ ಹಿಂದಕ್ಕೆ ಸರಿ ಅಂತ ಒತ್ತಾಯ ಮಾಡುವ ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ಪ್ರಾಬ್ಲಮ್ ಇಸ್ ಸೀರಿಯಸ್. ಎಕ್ಸಾಕ್ಟ್ಲಿ. ಅಲ್ಲಿ ಇಡೀ ಪ್ರಾಬ್ಲಮ್ ಎಷ್ಟು ಸೀರಿಯಸ್ ಆಗಿದೆ ಅಂದರೆ, ಒಂದು ಕಡೆ ಈ ಶಾಮ್ನೂರ್ ಕುಟುಂಬದ ಬಗ್ಗೆ ಜನರಿಗಿರುವ ಸಿಟ್ಟು, ಬೇಸರ. ಎರಡನೇದಾಗ ನೀವು ಕೆಲವರು ಬರೀ ಓಟ್ ಹಾಕಿ ಮಾತ್ರ ಇರ್ಬೇಕಾ? ನೀವು ಅಹಿಂದ ಅಂತ ಏನು ಮಾತನಾಡ್ತೀರಿ, ಈಗ ನೋಡಿದ್ರೆ ದಾವಣಗೆರೆಯಲ್ಲಿ ಹೊರಟೋಗುತ್ತೆ. ಹೌದು, ಹಿಂದ ಉಳ್ಕೊಳ್ಳೋ ಸಿಚುವೇಶನ್ ಇದೆ. ಇದು ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ದೊಡ್ಡ ಚಾಲೆಂಜ್. ಮತ್ತು ಈ ಸಮಸ್ಯೆ ಸೃಷ್ಟಿ ಮಾಡೋರು ಯಾರು? ಸಿದ್ದರಾಮಯ್ಯನವರಿಗೆ ಅತಿ ಆಪ್ತರೂ ಆಗಿರುವಂಥ ಜಮೀರ್ ಅಹಮದ್. ಎಸ್ ಸರ್, ನೀವು ಹೇಳ್ತಿದ್ದೀರಾ ಜಮೀರ್ ಅಹಮದ್ ಖಾನ್ ಇದು ಸಮಸ್ಯೆ ಸೃಷ್ಟಿ ಮಾಡಿದ್ದು ಅಂತ. ಜಮೀರ್ ಅಹಮದ್ ಖಾನ್ ಅವರ ಈ ಸಮಸ್ಯೆ ಸೃಷ್ಟಿ ಮಾಡಲಿಕ್ಕೆ ಮೂಲ ಕಾರಣ ಯಾವುದು? ಶಾಮನೂರು ಶಿವಶಂಕರಪ್ಪನವರು ಕೊಟ್ಟಿರ್ತಕ್ಕಂಥ ಮಾತು, ಮುಂದಿನ ಚುನಾವಣೆಯಲ್ಲಿ ನಿಮಗೆ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡ್ತೀವಿ ಅನ್ನೋಂಥದ್ದು. ಆ ಮಾತು ಇದ್ದಿದ್ದಕ್ಕೆ, ಆ ಸಮುದಾಯದಿಂದ ಆ ಮಾತು ಹೊರಟಿದ್ದಕ್ಕೆ ಜಮೀರ್ ಅಹಮದ್ ಖಾನ್ ಅದಕ್ಕೊಂದು ರೂಪ ಕೊಡೋದು. ಅಂಥ ಸಿಚುವೇಶನ್ ಪಾರ್ಟಿ ಈಸ್ ಬಿಗ್ಗರ್ ದೆನ್ ಎನಿ ಇಂಡಿವಿಜುವಲ್. ಪಾರ್ಟಿ ಈಸ್ ಎ ಬಿಗ್ಗರ್ ದೆನ್ ಲೀಡರ್ಸ್. ನಿಮಗೆ ಆ ಕುಟುಂಬಕ್ಕೆ ಕೊಡಬೇಕು ಅಂತಿದ್ರೆ ಬದಲು ಮಾಡಬೇಕಾದ ಕೆಲಸ. ನಾನು ಇದನ್ನ ರಾಜಕೀಯ ಪಾಳೆಗಾರಿಕೆ ಅಂತ ಕರಿತೀನಿ. ಈ ರಾಜಕೀಯ ಪಾಳೆಗಾರಿಕೆಯನ್ನು ವಿರೋಧಿಸುವಂತಹದ್ದು ಮತ್ತು ಕಾಂಗ್ರೆಸ್ ಒಳಗಡೆ ಇರುವ ಈ ಮೇಲ್ಜಾತಿಯ ರಾಜಕಾರಣವನ್ನ ಅದನ್ನ ಹತ್ತಿಕ್ಕುವ ಅಥವಾ ನಿಯಂತ್ರಣ ಇಡುವ ಕೆಲಸ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಸೊ ಯಾವಾಗ ಓಕೆ ಫೈನ್, ಪಕ್ಷದ ಹಿತದೃಷ್ಟಿ ಜಮೀರ್ ಅಹಮದ್ ಖಾನ್ ಹೋದಾಗಲೆಲ್ಲ ಅವ್ರನ್ನ ಕರೆದು, ಇವ್ರನ್ನ ಮಲ್ಲಿಕಾರ್ಜುನ್ ಕರೆದು, ಅವ್ರ ಫ್ಯಾಮಿಲಿಯವ್ರು ಕರೆದು ಒಂದು ಮೀಟಿಂಗ್ ಮಾಡಿ ಯಾರಿಗೆ ಕೊಡ್ತೀವಿ ಅಂತ ಹೇಳಬೇಕು, ಮಾಡಬೇಕು. ನೀವು ಅದನ್ನೂ ಮಾಡದೆ ಎಲ್ಲ ಏನೋ ದಿಡ್ಡಿ ಬಾಗಿಲು ಯಾವಾಗಲೂ ಮುಚ್ಚಿದ್ರು ಅಂತ ಎಲ್ಲ ಮುಗಿದೋದ್ಮೇಲೆ ಈ ದಿಡ್ಡಿ ಬಾಗಿಲು ಮುಚ್ಚುವ ಕೆಲಸವನ್ನು ಮಾಡಿ ಈಗ ಇದನ್ನ ಸಿದ್ದರಾಮಯ್ಯನವ್ರ ವೈಫಲ್ಯ ಅಂತ ಪರಿಗಣಿಸಬೇಕಾಗುತ್ತೆ. ಅವ್ರು ನಿಂತರೆ ನಾವು ಕಾಂಗ್ರೆಸ್ ಈಸ್ ಗೋಯಿಂಗ್ ಟು ಲೂಸ್ ಅಲ್ಟಿಮೇಟ್ಲಿ.
ಅಲ್ಲಿ ಇಲ್ಲಿ ಹೌದು ಸರ್, ಆಸ್ ಎ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ವೈಫಲ್ಯ, KPCC ಪ್ರೆಸಿಡೆಂಟ್ ಆಗಿ DK ಶಿವಕುಮಾರ್ ಅವರ ವೈಫಲ್ಯ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅಥವಾ ಅವರ ಮೌನ ಇಲ್ಲಿ ಏನು ಸೂಚಿಸ್ತಾ ಇದೆ? ಅಲ್ಲಲ್ಲ, ನೀವು ದಾವಣಗೆರೆಯ ಒಳಗಡೆ ಆ ಏರಿಯಾದಲ್ಲಿ DK ಶಿವಕುಮಾರ ಪ್ರಭಾವ ಎಷ್ಟಿದೆ ಏನಿದೆ ಅನ್ನೋದು ಡಿಫ್ರೆಂಟ್ ಇಶ್ಯೂ. ಅದರ ಜೊತೆ ಕಾಂಗ್ರೆಸ್ ಪಕ್ಷದ ಒಳಗಡೆ ರಾಜಕಾರಣದಲ್ಲಿ ಸೊ ಮಲ್ಲಿಕಾರ್ಜುನ್ ಅವರ ಬೆಂಬಲ ತಮಗಿರಲಿ ಅನ್ನೋದು ಇಬ್ಬರು ನಾಯಕರಿಗೆ ಇರಬಹುದು. ಸೊ ಆದ್ರಿಂದ ಅವ್ರನ್ನ ಗುಡ್ ಬುಕ್ ನಲ್ಲಿ ಇಡುವಂತ ಯತ್ನ ಅವರು ಮಾಡ್ತಾ ಇರ್ಬೋದು. ಆದ್ರೆ ಪಕ್ಷದ ಹಿತದೃಷ್ಟಿಯಿಂದ ಒಂದು ಮುಸ್ಲಿಂ ಸಮುದಾಯ ಸತತವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಬಂದಿದೆ. ಈಗ ಏನಂತಿದ್ದಾರೆ, ಈಗ ಒಂದ್ಸಲ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಕಾಂಗ್ರೆಸ್. ಈಗ ಸರ್ಕಾರ ಏನು ಬೀಳಲ್ಲ, ಏನೂ ಆಗಲ್ಲ, ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಯಾಕಂದ್ರೆ ಒಂದು ಕುಟುಂಬ ಪಕ್ಷಾತೀತವಾಗಿ ನಾವು ಅದ್ರ ಬಗ್ಗೆ ಮತ್ತೆ ಮಾತಾಡಿದ್ವಿ. ಅಲ್ಲಿ ನೋಡಿದ್ರೆ ಬಹುಮಟ್ಟಿಗೆ ಬಿಜೆಪಿ ಕೂಡ ಇದ್ರೆ ಸೇರ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅನ್ನೋದು ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಅಂದ್ರೆ ಮೇಲ್ಜಾತಿ ಲಿಂಗಾಯತರು ಎಲ್ಲೋ ಪಕ್ಷದಲ್ಲಿದ್ದವರು ಸೇರ್ಬಿಟ್ಟು ಶಾಮನೂರ್ ಕುಟುಂಬದ ಋಣವನ್ನ ತೀರ್ಸಕ್ ಹೋಗಿದ್ದಾರೆ. ಶಾಮನೂರ್ ಕುಟುಂಬದ ಋಣವನ್ನ ತೀರ್ಸಕ್ ಹೋಗ್ಬೇಕಾದ್ರೆ ಮುಸ್ಲಿಂ ಸಮುದಾಯವನ್ನ ಬಲಿ ಕೊಡ್ತಿದ್ದಾರೆ. ದಟ್ ಈಸ್ ದ ಥಿಂಗ್. ಯು ಸಿ ದಟ್ ನೀವು ಇಲ್ದೇನೆ 2008 ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ ದಾವಣಗೆರೆ ದಕ್ಷಿಣ. ಅದಾದ್ಮೇಲೆ ಸತತವಾಗಿ ಅಪ್ಪಾಜಿ ಅಂತ ಕರೆಸಿಕೊಳ್ಳುವ ಶಾಮನೂರು ರಿಪ್ರೆಸೆಂಟ್ ಮಾಡ್ತಾರೆ. ಪ್ರತಿ ಇಲೆಕ್ಷನ್ ಅಲ್ಲೂ ನೆಕ್ಸ್ಟ್ ಇಲೆಕ್ಷನ್ ನಿಂತ್ಕೊಳ್ಳಲ್ಲ, ನಿಮ್ಗೆ ಟಿಕೆಟ್ ಕೊಡ್ತೀರಿ ಅಂತ ಅವ್ರ ಬೆಣ್ಣೆ ಮೇಲೆ ಮೂಗಿನ ಮೇಲೆ ಬೆಣ್ಣೆ ಒರೆಸ್ಬಿಟ್ಟು ಅವ್ರು ನಾಳೆ ಹೀಗೆ ಮಾಡ್ಕೊಂಡು ಓಡಾಡ್ಬೇಕಾದ ಸಿಚುವೇಶನ್ ನಿರ್ಮಾಣ ಮಾಡಿದ್ದಾರೆ. ಎಸ್ ಕರೆಕ್ಟ್ ಸರ್, ನೀವು ಹೇಳ್ತಾ ಇರ್ತಾರೆ ಸರ್. ಈಗ ಕೊನೆಯದಾಗಿ ಈಗ ಶಾಮನೂರು ಶಿವಶಂಕರಪ್ಪನವರ ಮೇಲೆ ಫ್ಯಾಮಿಲಿ ಮೇಲೆ ಇರತಕ್ಕಂಥ ಅಸಮಾಧಾನ ಮುಸ್ಲಿಂ ಮತದಾರರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಿರ್ಲಕ್ಷ್ಯ ಧೋರಣೆಯ ಮೇಲೆ ಇರತಕ್ಕಂಥ ಪರಿಣಾಮ ಮತ್ತು ಈಗ ಟಿಕೆಟ್ ವಾಪಸ್ ತೆಗೆದುಕೊಳ್ಳದೇ ಇರುವಂಥ ಹಠ, ಇದು ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ, ಭವಿಷ್ಯದ ಮೇಲೆ ಯಾವ ಪರಿಣಾಮ ಬೀರ್ಬೋದು? ಏನು ನಾನು ಹೇಳ್ತಾ ಇದ್ದೀನಿ, ಒಂದೊಮ್ಮೆ ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಗೆದ್ರೆ ದೊಡ್ಡ ವಿಚಾರ ಅಲ್ಲ. ಯಾಕೆ ಅಂತಂದ್ರೆ ಅಧಿಕಾರದಲ್ಲಿರುವ ಪಕ್ಷ ಯಾವಾಗಲೂ ಉಪಚುನಾವಣೆಯಲ್ಲಿ ಗೆಲ್ಲುತ್ತೆ, ಸಂಪ್ರದಾಯ. ಹಣ ಇರುತ್ತೆ, ಪವರ್ ಇರುತ್ತೆ. ಸೋತ್ರೆ ಅದು 2028ಕ್ಕೆ ಒಂದು ಮುನ್ನುಡಿ ಆಗುತ್ತೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ, DK ಶಿವಕುಮಾರ್ ಅವರ ನಾಯಕತ್ವಕ್ಕೆ ಬಹುದೊಡ್ಡ ಸವಾಲು. ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಮೊದಲಿಂದ ಬೆಂಬಲಿಸ್ತಾ ಬಂದಂಥ ಕರ್ನಾಟಕದಲ್ಲಿ ಎಸ್ಪೆಷಲಿ ಮುಸ್ಲಿಂ ಸಮುದಾಯ ಬೇರೆ ಆಪ್ಷನ್ಸ್ ಬಗ್ಗೆ ಯೋಚನೆ ಮಾಡುವ ಒಂದು ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ನೋಡಿ ಶಶಿಧರ್ ಭಟ್ ಸರ್ ಅವರು ಹೇಳಿರೋ ಹಾಗೆ ಅವರ ಸೂಕ್ಷ್ಮ ಪ್ರಜ್ಞೆಗೆ ಗೋಚರಿಸುವಂಥದ್ದು ಇದು ಇದೆಯಲ್ಲ, ಎಚ್ಚರಿಕೆಯ ಗಂಟೆ. ರಾಜ್ಯದ ಅಲ್ಪಸಂಖ್ಯಾತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರ್ತಕ್ಕಂಥ ಎಚ್ಚರಿಕೆಯ ಗಂಟೆ. ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ಸಿಗೆ ಬಹುಸಂಖ್ಯಾ ಮಟ್ಟದಲ್ಲಿ ಅಲ್ಪಸಂಖ್ಯಾತರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. BJPಯನ್ನು ಯಾವತ್ತೋ ಬಿಟ್ಟಾಯಿತು, ಅದರ ಹತ್ರಕ್ಕೂ ಸುಳಿತಾ ಇಲ್ಲ ಅಲ್ಪಸಂಖ್ಯಾತ ಅಥವಾ ಮುಸಲ್ಮಾನ್ ಮತದಾರರು. JDS ಅನ್ನು 2024ರಲ್ಲಿ ಯಾವಾಗ JDS BJP ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತೋ, JDSಗೂ ನಮಗೂ ಸಂಬಂಧ ಇಲ್ಲ ಅಂತಂದೇಳಿ ಇಲ್ಲಿನ ಮುಸ್ಲಿಂ ಮತದಾರರಿದ್ದಾರೆ. ಈ ಹೊತ್ತಿನಲ್ಲಿ ಕೈ ಹಿಡಿಯಬೇಕಾಗಿರತಕ್ಕಂಥ ಕಾಂಗ್ರೆಸ್ ಪಕ್ಷವೇ ಕೈ ಕೊಟ್ಟಿದೆ, ಕೈ ಬಿಟ್ಟಿದೆ. ಹಾಗಾಗಿ ಈ ಬಂಡಾಯ ದೊಡ್ಡ ಮಟ್ಟದ ಪಾಠ ಕಲಿಸುತ್ತಾ ಅಥವಾ ಕಾಂಗ್ರೆಸ್ ಸ್ವತಃ ತನ್ನ ತಪ್ಪನ್ನು ತಿದ್ದುಕೊಂಡು ತಪ್ಪು ಸರಿ ಮಾಡ್ಕೊಳ್ಳುತ್ತಾ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.